ತಪ್ಪಿಹೋದ ಮಗನು ಹಂದಿಯ ಗೂಡಿನಲ್ಲಿ ಬಿದ್ದಿರಬಹುದು, ಆದರೆ ಅವನು ಅಲ್ಲಿಯೇ ಉಳಿಯಲಿಲ್ಲ. ಅದು ಅವನ ಶಾಶ್ವತ ನಿವಾಸವಾಗಲಾರದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕ್ರೈಸ್ತ ಜೀವಿತವನ್ನು ಜೀವಿಸುವ ಮೂರನೇ ವಿಧಾನ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬ ವಿಷಯ, ಪೌಲನ ಎಚ್ಚರಿಕೆ ಎಂಬ ಸಂಗತಿಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳಲು ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತ್ಮದಲ್ಲಿ ಬಲ ಹೊಂದೋಣ. ದೇವರ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದ ಅಧ್ಯಯನದಲ್ಲಿ ನೀವು ಬಲ ಹೊಂದುತ್ತಿದ್ದೀರಿ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಿದ್ದೀರಿ ಎಂದು ನಾವು ನಂಬುತ್ತೇವೆ. ದೇವರಿಗೆ ಮಹಿಮೆಯಾಗಲಿ. ಇಂಥ ಅವಕಾಶವನ್ನು ಕೊಟ್ಟು ಆತನು ನಮ್ಮನ್ನು ನಡೆಸುತ್ತಿರುವಾಗ ಆತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತ ಜೀವಿತವನ್ನು ಜೀವಿಸಲು ಪ್ರಯತ್ನಿಸುವ 3 ವಿಧಗಳಿರುತ್ತವೆ. ಅವುಗಳಲ್ಲಿ 2 ಸರಿಯಾಗಿ ಕೆಲಸ ಮಾಡದು. 1 ನೇಮನಿಷ್ಠೆಗಳನ್ನು ಪಾಲಿಸುವುದು. ಪೌಲನು ಇದರ ಕುರಿತಾಗಿ ಚರ್ಚಿಸುತ್ತಾ ಬಂದನು. ಇನ್ನೊಂದು ಇಷ್ಟ ಬಂದಂತೆ ಜೀವಿಸುವುದು. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಈ ಕುರಿತಾಗಿ ಚರ್ಚಿಸಿದ್ದಾನೆ. ನಾವು ಕೃಪೆಯಿಂದ ರಕ್ಷಿಸಲ್ಪಟ್ಟ ಮೇಲೆ ಪಾಪದಲ್ಲಿ ಜೀವಿಸಬಹುದೋ? ಪೌಲನ ಉತ್ತರ ಖಂಡಿತವಾಗಿಯೂ ಇಲ್ಲ. ನೀನು ಪಾಪದಲ್ಲಿ ಬೀಳಬಹುದು, ಆದರೆ ನೀನು ಅದರಿಂದ ಹೊರಗೆ ಬರುತ್ತಿ. ತಪ್ಪಿಹೋದ ಮಗನು ಹಂದಿಯ ಗೂಡಿನಲ್ಲಿ ಬಿದ್ದಿರಬಹುದು, ಆದರೆ ಅವನು ಅಲ್ಲಿಯೇ ಉಳಿಯಲಿಲ್ಲ. ಆ ಹಂದಿಯ ಗೂಡು ಅವನ ಶಾಶ್ವತ ನಿವಾಸವಾಗಲಾರದು. ಅವನು ಅದನ್ನು ಖಂಡಿತ ಬಿಟ್ಟು ಹೋಗುತ್ತಾನೆ. ಕ್ರೈಸ್ತ ಜೀವಿತವು ನೇಮನಿಷ್ಠೆಗಳದ್ದಾಗಲಿ ಇಷ್ಟ ಬಂದಂತೆ ಜೀವಿಸುವುದಾಗಲಿ ಅಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರೈಸ್ತ ಜೀವಿತವನ್ನು ಜೀವಿಸುವ 3ನೇ ವಿಧಾನವು ಸ್ವಾತಂತ್ರ್ಯದ ಜೀವಿತವಾಗಿದೆ. ಈ ಅಧ್ಯಾಯದ ಉಳಿದ ಭಾಗದಲ್ಲಿ ಸ್ವತಂತ್ರರಾಗಿ ಜೀವಿಸುವ ವಿಧಾನವನ್ನು ಪೌಲನು ತಿಳಿಸುತ್ತಾನೆ. ನೇಮನಿಷ್ಠೆಗಳ ಜೀವಿತದಲ್ಲಿ ದಶಾಜ್ಞೆಗಳು ಸೇರಿರುವುದು ಮಾತ್ರವಲ್ಲದೆ ಈಗಿನ ಸತ್ಯವೇದದ ವಿಶ್ವಾಸಿಗಳು ಅನುಸರಿಸುವ ಕೆಲವು ನಿಯಮಗಳೂ ಸೇರಿರುತ್ತವೆ. ನೀವು ಎಲ್ಲಿಗೆ ಹೋಗಬಾರದೆಂದು ಅವು ಹೇಳುತ್ತದೆ, ಯಾವುದನ್ನು ಮಾಡಬಾರದೆಂದು ಹೇಳುತ್ತವೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಹೀಗೆ ಹೇಳುತ್ತಾರೆ: ಟೆಕ್ಸಾಸಿನಲ್ಲಿ ಒಬ್ಬ ಉತ್ತಮ ಸತ್ಯವೇದ ಬೋಧಕಿಯಾಗಿದ್ದ ಒಬ್ಬಾಕೆಯ ನೆನಪಾಗುತ್ತದೆ. ಆಕೆ ಬಹಳ ಉತ್ತಮವಾಗಿ ಸತ್ಯವೇದವನ್ನು ಕಲಿಸುತ್ತಿದ್ದಳು. ಒಂದು ದಿನ ಈ ಉತ್ತಮ ಭಕ್ತೆಯೊಬ್ಬಳು ನನ್ನ ಬಳಿಗೆ ಬಂದು ಆ ಬೋಧಕಿಯ ಕುರಿತಾಗಿ, ಆಕೆ ನಿಜವಾಗಿ ಕ್ರೈಸ್ತಳೆಂದು ನೆನೆಸುತ್ತೀಯಾ? ಆಕೆ ಮೇಕಪ್ಗಳನ್ನು ಬಳಸುತ್ತಾಳೆ ಎಂದಳು. ಒಬ್ಬ ವ್ಯಕ್ತಿ ಕ್ರೈಸ್ತನೋ ಅಲ್ಲವೋ ಎಂಬುದನ್ನು ನಿರ್ಧರಿಸುವ ಸೌಂದರ್ಯ ಸಾಧನಗಳನ್ನು ಒಂದು ಮಾಪಕವಾಗಿದೆ ಎಂದು ಹೇಳಿದವರಾರು? ಆ ಬೋಧಕಿ ಸ್ವಾತಂತ್ರ್ಯದಲ್ಲಿ ಜೀವಿಸುತ್ತಿದ್ದಾಳೆಂದು ನಾನು ಹೇಳಿದೆ. ಆಕೆ ಸೌಂದರ್ಯ ಸಾಧನಗಳನ್ನು ಸ್ವಲ್ಪ ಹೆಚ್ಚಾಗಿ ಬಳಸುತ್ತಿರಬಹುದು. ಆಕೆಯ ಪ್ರಾಯದ ನಿಮಿತ್ತ ಇದು ಅಗತ್ಯವಾಗಿರಲೂಬಹುದು. ನಿಜವಾಗಿ ನೋಡಿದರೆ ಇದರಿಂದ ಆಕೆಗೇನೂ ಲಾಭವಾಗಲಿಲ್ಲ. ಆದರೆ ಆಕೆಗೆ ಕ್ರಿಸ್ತನಲ್ಲಿ ಸ್ವಾತಂತ್ರ್ಯವಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಮಾಂಸ ತಿನ್ನುವುದಾಗಲಿ ತಿನ್ನದೇ ಇರುವುದಾಗಲಿ ನಿನ್ನನ್ನು ದೇವರಿಗೆ ಯೋಗ್ಯನನ್ನಾಗಿ ಮಾಡುವುದಿಲ್ಲ. ಹಾಗೆಯೇ ಸೌಂದರ್ಯ ಸಾಧನಗಳನ್ನು ಉಪಯೋಗಿಸುವುದಾಗಲಿ ಉಪಯೋಗಿಸದೇ ಇರುವುದಾಗಲಿ ನಿನ್ನನ್ನು ದೇವರಿಗೆ ಯೋಗ್ಯನನ್ನಾಗಿ ಮಾಡಲಾರದು. ಪೌಲನು ಹೇಳುವುದೇನೆಂದರೆ, ನೀನು
ಎಲ್ಲ ದಶಾಜ್ಞೆಗಳನ್ನು ಪಾಲಿಸಿದರೂ ನಿನ್ನ ಜೀವಿತಕ್ಕಾಗಿ ಇತರರು ನೇಮಿಸಿದ ಎಲ್ಲ ಅಪ್ಪಣೆಗಳನ್ನು ಕೈಕೊಂಡರೂ ನೀನು ಕ್ರೈಸ್ತ ಜೀವಿತವನ್ನು ಜೀವಿಸದೇ ಇರಬಹುದು. ಇನ್ನು ಅಧಿಕಾರ ವಿರೋಧಿಗಳಾದ ಕೆಲವರು ತಾವು ತಮಗಿಷ್ಟ ಬಂದಂತೆ ಜೀವಿಸಿದರೂ ಕ್ರೈಸ್ತ ಜೀವಿತ ನಡೆಸುತ್ತಿದ್ದೇವೆಂದು ನೆನೆಸುತ್ತಾರೆ. ಈ ಜನರು ನೇಮನಿಷ್ಠೆ ಅನುಸರಿಸುವವರಷ್ಟೇ ಅತಿರೇಕಿಗಳು. ಕ್ರೈಸ್ತ ಜೀವಿತವು ಇದೆರಡೂ ಅಲ್ಲ, ಅದು ಕ್ರಿಸ್ತನಲ್ಲಿರುವ ಸ್ವಾತಂತ್ರ್ಯ. ಪ್ರೀತಿಯುಳ್ಳ ದೇವಜನರೇ, ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸಬೇಡಿರಿ ಎಂಬುದಾಗಿ ನೋಡುವಾಗ, ಕೃಪೆಯ ಸುವಾರ್ತೆಯು ವಿಶ್ವಾಸಿಗೆ ಏನನ್ನು ಮಾಡುತ್ತದೆ? ಕೆಟ್ಟದ್ದನ್ನು ಮಾಡುವುದರಿಂದ ನಮ್ಮನ್ನು ಬಿಡಿಸಿ ಒಳ್ಳೆಯದನ್ನು ಮಾಡುವಂತೆ ನಮ್ಮನ್ನು ನಡೆಸುವುದು. ಕೃಪೆಯೇ ಹೊರತು ನ್ಯಾಯ ಪ್ರಮಾಣಗಳಲ್ಲ. ಕೃಪೆಯು ನಮ್ಮನ್ನು ಪಾಪ ಮಾಡಲು ನಡೆಸದೆ ಪಾಪದಿಂದ ನಮ್ಮನ್ನು ಬಿಡುಗಡೆಗೊಳಿಸುತ್ತದೆ. ವಿಶ್ವಾಸಿಯು ದೇವರನ್ನು ಮೆಚ್ಚಿಸಲು ಆಶೆ ಪಡಬೇಕು. ಇದು ಗುಲಾಮನಾಗಿ ಮೆಚ್ಚಿಸುವಂಥದ್ದಲ್ಲ, ಆದರೆ ತಾನು ಮಗನಾಗಿರುವುದರಿಂದ ತನ್ನ ತಂದೆಯನ್ನು ಮೆಚ್ಚಿಸಬೇಕೆನ್ನುವ ಇಚ್ಛೆಯಿಂದ ಅವನು ದೇವರು ಆಶಿಸುವುದನ್ನು ಮಾಡುತ್ತಾನೆ. ಇದು ವೈರಿಯಂತೆ ಬೇರೆಯದನ್ನು ಮಾಡಲು ಭಯಪಡುವುದರಿಂದಲ್ಲ, ಆದರೆ ದೇವರು ಒಬ್ಬ ಮಿತ್ರನಂತಿರುವುದರಿಂದ ತಾನು ಹಾಗೆ ಮಾಡಲು ಆಶಿಸುವುದರಿಂದ. ದೇವರು ಅವನನ್ನು ಪ್ರೀತಿಸುತ್ತಾನೆ. ಅವನು ದೇವರನ್ನು ಸೇವಿಸುವುದು ನ್ಯಾಯ ಪ್ರಮಾಣಗಳಂತಹ ಬಾಹ್ಯ ಒತ್ತಡಗಳಿಂದಾಗಿ ಅಲ್ಲ, ಆದರೆ ಒಳಗಿನ ಶ್ರೇಷ್ಠ ಸೂತ್ರದಿಂದ, ಅವನೊಳಗಿರುವ ಕ್ರಿಸ್ತನ ಜೀವಿತದಿಂದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ದೇವರನ್ನು ಪ್ರೀತಿಸುವುದರಿಂದ ಆತನ ಸೇವೆ ಮಾಡುತ್ತೇವೆ. ಕರ್ತನಾದ ಯೇಸು ತನ್ನ ಶಿಷ್ಯರಿಗೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂದು ಹೇಳಿದ್ದಾನೆ. ಇದನ್ನು ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ಯಾವ ಶಿಷ್ಯನಾದರೂ ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ ಎಂದು ಹೇಳುತ್ತಿದ್ದರೆ, ಆಗ ನಮ್ಮ ಕರ್ತನು ಹಾಗಾದರೆ ನನ್ನ ಅಪ್ಪಣೆಗಳ ವಿಷಯ ಮರೆತು ಬಿಡು ಎನ್ನುತ್ತಿದ್ದನೋ? ಪ್ರಿಯರೇ, ವಿಧೇಯತೆಯ ಮೂಲವು ಆತನೊಂದಿಗೆ ಪ್ರೀತಿಯ ಸಂಬಂಧದಲ್ಲಿದೆ. ನ್ಯಾಯ ಪ್ರಮಾಣವು ನಮ್ಮನ್ನು ಎಂದಿಗೂ ಆ ಮಟ್ಟಕ್ಕೆ ತರಲಾರದು. ನ್ಯಾಯ ಪ್ರಮಾಣವು ನಿಷೇಧ ವಿಚಾರಗಳಿಂದ ಆರಂಭವಾಗುತ್ತದೆ. ಅದು ನಕಾರಾತ್ಮಕ ಒಳ್ಳೆಯತನವನ್ನುಂಟು ಮಾಡುತ್ತದೆ. ಇಂತಹ ಒಳ್ಳೆಯತನ ಈ ದಿನಗಳಲ್ಲಿ ಅನೇಕರಲ್ಲಿರುವಂಥದ್ದು. ಈ ಸತ್ಯವನ್ನು ಭಕ್ತರಲ್ಲಿ ಅನೇಕರಿಗೆ ನಾನು ತಿಳಿಯಪಡಿಸುವಂತಾದರೆ ಎಷ್ಟು ಒಳ್ಳೆಯದು. ಪ್ರಿಯ ಸ್ನೇಹಿತನೇ, ನಿನ್ನ ನಕಾರಾತ್ಮಕ ಒಳ್ಳೆಯದು ನ್ಯಾಯಪ್ರಮಾಣದ ಒಳ್ಳೆಯತನವಾಗಿದೆ. ನೀನು ಇನ್ನು ಇದನ್ನು ಮಾಡುವುದಿಲ್ಲ, ಅದನ್ನು ಮಾಡುವುದಿಲ್ಲ ಎಂದು ಹೇಳಬಹುದು, ಆದರೆ ನೀನು ಏನು ಮಾಡುತ್ತೀ? ನ್ಯಾಯ ಪ್ರಮಾಣಗಳೆಲ್ಲವೂ ನಕಾರಾತ್ಮಕ ಒಳ್ಳೆಯದನ್ನೇ ಉಂಟು ಮಾಡುತ್ತವೆ. ದೇವರ ಮೇಲಣ ಪ್ರೀತಿಗಾಗಿಯೇ ದೇವರನ್ನು ಮೆಚ್ಚಿಸುವ ಕಾರ್ಯಗಳನ್ನು ಮಾಡುವ ಸಕಾರಾತ್ಮಕ ಒಳ್ಳೆಯತನದ ಮಟ್ಟಕ್ಕೆ ಅವರು ಏರುವುದೇ ಇಲ್ಲ. ಈ ರೀತಿಯ ಮೂಲದಿಂದ ನಾವು ಆತನ ಸೇವೆ ಮಾಡಬೇಕೆಂದು ದೇವರು ಬಯಸುತ್ತಾನೆ. ಪ್ರಿಯರೇ, ಪೌಲನು ಇದನ್ನು ಸರಳ ಮಾತಿಗೆ ಇಳಿಸಿ ಸರಳವಾಗಿ ವಿವರಿಸುತ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನ್ಯಾಯ ಪ್ರಮಾಣವನ್ನು ಅತಿ ಸಾಮಾನ್ಯ ಮಟ್ಟಕ್ಕೆ ಇಳಿಸಿರುವುದನ್ನು ನೋಡುತ್ತೇವೆ. ತಾವು ಧರ್ಮಶಾಸ್ತ್ರಕ್ಕನುಸಾರವಾಗಿ ಜೀವಿಸುತ್ತೇವೆಂದು ಹೇಳುವವರಿಗೆ ಇದು ನಿಜ ಪರೀಕ್ಷೆಯಾಗಿದೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಒಂದು ಶಬ್ದದಲ್ಲಿ ಹೇಳುವುದಾದರೆ ಅದು ಪ್ರೀತಿ ಎಂಬ ಶಬ್ದವಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ ನೋಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಈ ವಚನದ ಮೇಲೆ ಪ್ರಸಂಗ ಮಾಡಲು ಆಶೆಪಟ್ಟಿದ್ದೆ ಮತ್ತು ಅದಕ್ಕೆ ಕ್ರೈಸ್ತ ನರಭಕ್ಷಕರು ಎಂಬ ತಲೆಬರಹ ಕೊಡಬೇಕೆಂದಿದ್ದೇನೆ. ಅನೇಕ ಕ್ರೈಸ್ತ ಸಭೆಗಳಲ್ಲಿ ಈ ದಿನಗಳಲ್ಲಿ ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ತಿನ್ನುವರಾಗಿದ್ದಾರೆಂಬುದು ನಿಮಗೆ ತಿಳಿದದೆಯೋ? ಮತ್ತು ಅವರು ಕಚ್ಚುವಂತಾದು ಹುಚ್ಚುನಾಯಿಯ ಕಡಿತದಷ್ಟೇ ಕೆಟ್ಟದ್ದು. ಆ ಗಾಯವನ್ನು ಯಾವ ಔಷಧವೂ ಗುಣಪಡಿಸಲಾರದು. ಅದನ್ನು ಅನುಭವಿಸಬೇಕಷ್ಟೇ. ಈ ದಿನಗಳಲ್ಲಿ
ಅನೇಕ ಹುಚ್ಚು ನಾಯಿಗಳು ತಿರುಗಾಡುತ್ತಿರುತ್ತವೆ. ಅವು ನಮ್ಮನ್ನು ಕಚ್ಚಿ ನುಂಗಿಬಿಡುತ್ತವೆ. ದುರದೃಷ್ಟವಶಾತ್ ಈ ದಿನಗಳಲ್ಲಿ ಲೋಕವು ಸಭೆಗಳನ್ನು ದಾಟಿ ಹೋಗುತ್ತದೆ. ಅದು ನನಗೆ ವಿಷಾದಕರವಾದದ್ದು. ಯಾಕಂದರೆ ಸಭೆಗಳಲ್ಲಿ ಈ ದಿನಗಳಲ್ಲಿ ಅನೇಕ ಒಳ್ಳೆಯ ಜನರಿದ್ದಾರೆ. ಈ ದೇಶವಿಡೀ ಉತ್ತಮ ಪ್ರಸಂಗಿಗಳೂ ಇದ್ದಾರೆ. ನನಗೆ ಅನೇಕರು ವೈಯಕ್ತಿಕವಾಗಿ ತಿಳಿದವರಿದ್ದಾರೆ. ಆದರೆ ಕೆಲವು ಕ್ರೈಸ್ತರ ಜೀವಿತಗಳ ಕಾರಣದಿಂದಾಗಿ ಲೋಕದವರು ಸಭೆಯಿಂದ ದೂರವಿದ್ದಾರೆ. ಪರಸ್ಪರ ಪ್ರೀತಿಯೇ ಇಲ್ಲದ ಸಭಿಕರಿರುವ ಸಭೆಗಳನ್ನು ನಾನು ತಿಳಿದಿದ್ದೇನೆ. ಅವರು ಒಬ್ಬರನ್ನೊಬ್ಬರು ಕಚ್ಚಿ ತಿನ್ನುತ್ತಾರೆ. ಇದು ಭಯಂಕರ ಸಂಗತಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಂಬಿಕೆಯಿಂದ ರಕ್ಷಿಸಲ್ಪಟ್ಟು ಆತ್ಮನಲ್ಲಿ ನಡಕೊಳ್ಳುವುದರಿಂದ ಆತ್ಮನ ಫಲ ಉಂಟಾಗುತ್ತದೆ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಶರೀರ ಭಾವಕ್ಕನುಸಾರ ಜೀವಿಸುವುದು, ಆತ್ಮನಿಗನುಸಾರ ಜೀವಿಸುವುದು, ಇವುಗಳಲ್ಲಿರುವ ವ್ಯತ್ಯಾಸದ ಕುರಿತು ಪೌಲನು ವಿವರಿಸುತ್ತಾನೆ. ಈ ಇಡೀ ಭಾಗವು ಅದರ ಕಾರ್ಯವಿಧಾನವನ್ನು ತಿಳಿಸುತ್ತದೆ. ಈ ಮುಖ್ಯ ಭಾಗಕ್ಕೆ ನಾವು ಪ್ರವೇಶಿಸುವಾಗ ನಾವು ಈಗಾಗಲೇ ಕಲಿತ ವಿಷಯಗಳನ್ನು ಮತ್ತೊಮ್ಮೆ ಅವಲೋಕಿಸಿ ಅದನ್ನು ಜೋಡಿಸುವುದಕ್ಕೆ ಪ್ರಯತ್ನಿಸೋಣ. ಈ ಭಾಗದಲ್ಲಿನ ಮುಖ್ಯ ವಿಚಾರ ಆತ್ಮನಿಂದ ಪವಿತ್ರರಾಗುವುದು. ಕ್ರಿಸ್ತನು ನಮಗೊದಗಿಸಿದ ಸ್ವಾತಂತ್ರ್ಯದಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕೆಂದು ಪೌಲನು ನಮಗೆ ಹೇಳಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಕ್ರಿಸ್ತನು ನಮ್ಮನ್ನು ಯಾವುದರಿಂದ ಬಿಡುಗಡೆಗೊಳಿಸಿದ್ದಾನೆ? ಪೌಲನು ಈಗಾಗಲೇ ಅನೇಕ ಸಂಗತಿಗಳನ್ನು ತಿಳಿಸಿದ್ದಾನೆ. 1ನೇ ಅಧ್ಯಾಯ 4ನೇ ವಚನದಲ್ಲಿ ಕ್ರಿಸ್ತನು ನಮ್ಮನ್ನು ಈ ದುಷ್ಟ ಲೋಕದಿಂದ ಬಿಡುಗಡೆಗೊಳಿಸಿದ್ದಾನೆಂದು ಹೇಳುತ್ತಾನೆ. ಅಂದರೆ ನಾವು ಅದರ ಅಧೀನದಲ್ಲಿರಬೇಕಾಗಿಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಇನ್ನೂ ಜೀವಿಸುವುದು ನಾನಲ್ಲ ಎಂದು ಹೇಳುತ್ತಾನೆ. ನಾನು, ನೀನು ಕ್ರೈಸ್ತ ಜೀವಿತಗಳನ್ನು ಜೀವಿಸಲು ಸಾಧ್ಯವಿಲ್ಲ. ಆದರೆ ಕ್ರಿಸ್ತನು ಅದನ್ನು ನಮ್ಮಲ್ಲಿ ಜೀವಿಸುತ್ತಾನೆ. ಎಂಥ ಅದ್ಭುತ ಸ್ವಾತಂತ್ರ್ಯ ನೋಡಿರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಧರ್ಮಶಾಸ್ತ್ರದ ತೀರ್ಪಿನಿಂದಲೂ ಶಿಕ್ಷೆಯಿಂದಲೂ ಬಿಡುಗಡೆ ಮಾಡಲ್ಪಟ್ಟಿದ್ದೇವೆ. ನಿಜವಾಗಿ ಎಂದರೆ ನಾವು ಧರ್ಮಶಾಸ್ತ್ರದಿಂದಲೇ ಬಿಡುಗಡೆ ಹೊಂದಿದ್ದೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಶರೀರಾಭಾವವನ್ನು ಅನುಸರಿಸಿ ಜೀವಿಸುವುದಕ್ಕೂ ಪವಿತ್ರಾತ್ಮನಲ್ಲಿ ಜೀವಿಸುವುದಕ್ಕೂ ಇರುವ ವ್ಯತ್ಯಾಸವನ್ನು ಪೌಲನು ಈಗ ಹೇಳಲಿಕ್ಕಿದ್ದಾನೆ. ಮುಂದಕ್ಕೆ ನಾವು ಪೌಲನ ಎಚ್ಚರಿಕೆ ಎಂಬ ವಿಚಾರವನ್ನು ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವು ಕ್ರೈಸ್ತ ಜೀವಿತಕ್ಕೆ ಬೇಕಾದ ಶ್ರೇಷ್ಠ ಸೂತ್ರವನ್ನು ತಿಳಿಸುತ್ತದೆ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಪ್ರಿಯರೇ, ನಡೆ ಎಂಬ ಪದವು ಆಚೆ ಈಚೆ ನಡೆದಾಡುವುದನ್ನು ಸೂಚಿಸುತ್ತದೆ. ಈ ಮೂಲಕ ಗ್ರೀಕ್ ಪದವನ್ನು ಗ್ರೀಸಿನ ಅಥೇನ ಪಟ್ಟಣದ ತತ್ವಶಾಸ್ತ್ರದ ಶಾಲೆಯೊಂದರಲ್ಲಿ ಉಪಯೋಗಿಸುತ್ತಿದ್ದರೆ, ಅಲ್ಲಿನ ಮುಖ್ಯ ಬೋಧಕನು ಕಲಿಸುವಾಗ ಅತ್ತಿತ್ತ ನಡೆದಾಡುತ್ತಾ ಮಾತನಾಡುತ್ತಿದ್ದನು. ನಮಗೆ ಕೊಡಲ್ಪಟ್ಟ ಸೂತ್ರವು ಪವಿತ್ರಾತ್ಮನಲ್ಲಿ ನಡೆಯುವುದು. ಹಾಗೆ ಮಾಡಿದರೆ ನಾವು ಶರೀರಭಾವದ ಅಭಿಲಾಷೆಗಳನ್ನು ಪೂರೈಸಲಾರೆವು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗಿನ ದಿನಗಳ ರೀತಿ ಅಭಿಲಾಷೆ ಎಂಬ ಪದ ಕೆಟ್ಟ ಅರ್ಥವನ್ನು ಕೊಡುವಂಥದ್ದಾಗಿದೆ. ಶರೀರಭಾವದ ದುರಾಶೆಗಳೆಂದರೆ ಮಾಂಸದ ಇಚ್ಛೆ ಆಶೆಗಳು. ಅವುಗಳಲ್ಲಿ ಎಲ್ಲವೂ ಅನೀತಿಯವುಗಳಾಗಿರಲಿಕ್ಕಿಲ್ಲ, ಆದರೆ ನಮ್ಮ ಶರೀರದ ಇಂದ್ರಿಯಗಳಿಗೆ ತೃಪ್ತಿ ಕೊಡುವಂಥದ್ದು. ಉದಾಹರಣೆಗೆ ಸಂಗೀತ, ಕಲೆ, ಒಳ್ಳೆಯ ಕ್ರಿಯೆಗಳು ಇತ್ಯಾದಿ. ಅನೇಕ ಸಂಗತಿಗಳು ತಾವಾಗಿ ಕೆಟ್ಟವುಗಳಾಗಿರುವುದಿಲ್ಲ, ಆದರೆ ಅವು ಆತ್ಮಿಕ ವಿಷಯಗಳ ಸ್ಥಾನವನ್ನು ಆಕ್ರಮಿಸಬಹುದು. ಕೆಲವರು ತಮ್ಮಲ್ಲಿನ ಒಂದು ಹವ್ಯಾಸದ ಕಾರಣದಿಂದಾಗಿ ದೇವರ ವಾಕ್ಯದಿಂದ ದೂರವಾಗಿ ಹೋಗುತ್ತಾರೆ. ಇನ್ನು ಅನೇಕ ಕ್ರೈಸ್ತರು
ಮೂರ್ಖರ ಪೆಟ್ಟಿಗೆ ಎಂದು ಕರೆಯಲ್ಪಡುವ ದೂರದರ್ಶನದೆದುರು ತುಂಬ ಸಮಯ ಕಳೆಯುತ್ತಾರೆ. ನನ್ನನ್ನು ತಪ್ಪಾಗಿ ಭಾವಿಸಬೇಡಿರಿ, ನಾನೂ ಕೂಡ ಟಿವಿ ನೋಡುತ್ತೇನೆ. ಟಿವಿ ನೋಡಬಾರದೆನ್ನುವ ಯಾವ ನ್ಯಾಯದ ಕಟ್ಟು ನನಗಿರುವುದಿಲ್ಲ. ಅದರ ಕಾರ್ಯಕ್ರಮಗಳಲ್ಲಿ ಕೆಲವು ನಿಜಕ್ಕೂ ಒಳ್ಳೆಯವುಗಳಾಗಿರುತ್ತವೆ. ಆದರೆ ಟಿವಿ ನೋಡಬೇಕೆನ್ನುವುದು ನಮ್ಮ ಶರೀರಭಾವದ ಆಶೆಯಾಗಿದೆ. ಆದರೆ ಅದು ನಮ್ಮನ್ನು ಆತ್ಮಿಕವಾದವುಗಳಿಂದ ದೂರ ಕೊಂಡೊಯ್ಯುವುದಾದರೆ ಅದು ತಪ್ಪು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಯಾವ ಶರೀರಭಾವದ ಆಶೆಗಳು ನಮ್ಮನ್ನು ದೇವರಿಂದ ದೂರ ಮಾಡುತ್ತಾ ಇದೆ? ದೇವರಾತ್ಮನು ಈ ಕೃಪಾಗಳಿಗೆಯಲ್ಲಿ ನಮ್ಮನ್ನು ಎಚ್ಚರಿಸಿರುವುದಾದರೆ ಈ ಕೃಪಾಗಳಿಗೆಯಲ್ಲೇ ನಮ್ಮನ್ನು ನಾವು ಆತನ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಆತನ ಪರಿಶುದ್ಧವಾದ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಆತನ ವಾಕ್ಯದಿಂದ ತುಂಬಿಸಲ್ಪಟ್ಟು ಶರೀರಭಾವದ ಅಭಿಲಾಷೆಗಳಿಂದ ಬಿಡುಗಡೆ ಹೊಂದಿ ಆತ್ಮನ ನಡೆಸುವಿಕೆಯಲ್ಲಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಕ್ರೈಸ್ತ ಜೀವಿತವು ಸ್ವಾತಂತ್ರ್ಯದ ಜೀವಿತವಾಗಿದೆ. ಅಂದರೆ ಶರೀರಭಾವಕ್ಕೆ ಅನುಸಾರವಾಗಿ ಜೀವಿಸುವುದಲ್ಲ, ಆತ್ಮನನ್ನು ಅನುಸರಿಸಿ ನಡೆಯುವುದೇ ಆಗಿದೆ. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು, ಅಂದರೆ ಅದು ಪ್ರೀತಿಯಾಗಿದೆ. ನಾವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವುದಾದರೆ ಪ್ರೀತಿ ಇಲ್ಲದವರಾಗುತ್ತೇವೆ. ಹಾಗೆ ಆಗದಂತೆ ದೇವರ ಪ್ರೀತಿಯಿಂದ ತುಂಬಿದವರಾಗಿ ನಮ್ಮ ಜೀವಿತದಲ್ಲಿ ಮುನ್ನಡೆಯೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಳು ದೇವರೇ, ನೀನು ಕೊಟ್ಟಂಥ ಅಮೂಲ್ಯವಾದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತವು ಯಾವಾಗಲೂ ನಿನ್ನ ಪ್ರೀತಿಯಿಂದ ತುಂಬಿದ ಜೀವಿತವಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡು. ಪ್ರೀತಿಯುಳ್ಳ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡಬೇಕಾಗಿ ಬೇಡುತ್ತೇವೆ. ಯಾರ್ಯಾರು ಸ್ವಾಮಿ ನಿನ್ನಿಂದ ದೂರವಾಗಿದ್ದುಕೊಂಡು ಶರೀರ ಭಾವದ ಕರ್ಮಗಳಿಗೆ ಅಧೀನರಾಗಿದ್ದಾರೋ ಅಂಥವರ ಜೀವಿತದಲ್ಲಿ ಬಿಡುಗಡೆಯನ್ನು ಅನುಗ್ರಹಿಸಿಕೊಡು. ನಿನ್ನ ಪ್ರೀತಿಯ ರಸವನ್ನು ಅವರಲ್ಲಿ ತುಂಬಿಸು ಸ್ವಾಮಿ. ಅವರು ನಿನ್ನ ರಕ್ಷಣೆಯನ್ನು ಹೊಂದಿದವರಾಗಿ ನಿನ್ನಲ್ಲಿ ಧನ್ಯತೆಯ ಜೀವಿತವನ್ನೇ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಸತ್ಯಗಳನ್ನು ತಿಳಿದುಕೊಂಡಿರಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಈ ಸೇವೆಯನ್ನು ಬೆಂಬಲಿಸಿರಿ, ತಪ್ಪದೇ ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಪ್ರೀತಿಯ ವಂದನೆಗಳು.